ನೋಡಿ, ನಾನೊಬ್ಬ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಪಾಲ್ ಅಂತೇಳಿ. ಸೊ ಹಾಗೆ ಈ ಜಾಗದ ಅಂದರೆ ಮಾಲೀಕ ನಾನು. ಈ ಜಾಗ ನಂದು 20ನೇ ತಾರೀಕು ನನ್ನ ಹುಟ್ಟದ ಹಬ್ಬದ ದಿನ ಇನಾಗ್ರೇಷನ್ ಮಾಡಬೇಕು ಅಂತಿದ್ದೀನಿ ಸರ್. ಆ ರೀತಿ ಮಾಡ್ತೀನಿ ಸರ್. ಈಗ ಎಲ್ಲ ರಾಜಕಾರಣಿಗಳು ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಹೋಟ್ಲಲ್ಲಿ ಮೋಜು ಮಸ್ತಿ ಮಾಡ್ಬಿಟ್ಟು ಆಚರಿಸ್ತಾರೆ. ಬಟ್ ತಾವು ಈ ಪ್ರತಿ ವರ್ಷವೂ ಏನಾರು ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ದೀರಾ ಸರ್. ಈ ವರ್ಷ ಏನು ವಿಭಿನ್ನವಾಗಿ ಆಚರಿಸ್ತಾ ಇದ್ದೀರಾ ಸರ್ ಹುಟ್ಟುಹಬ್ಬನವನ್ನು? ವಿಭಿನ್ನ ಅಂತಂದರೆ ನಾನು ತುಂಬ ವೈಶಿಷ್ಟ್ಯತೆಯಿಂದ ನಮ್ಮ ಕಾರ್ಯಕರ್ತರು ಹಾಗೆ ಹೆಣ್ಣು ಮಕ್ಕಳು ಅಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಹೆಣ್ಮಕ್ಳು, ಅವ್ರಿಗೆ ನಾನು ಒಂದು ಉಡುಗೊರೆ ಅಂದರೆ ಅಣ್ಣನಾಗಿ, ಅವ್ರ ತಮ್ಮನಾಗಿ, ನನ್ನ ಹಿರಿಯರು ಇರೋದ್ರಿಂದ ಅವ್ರ ನಮ್ಮ ತಾಯಂದ್ರಾಗಿ, ಸೊ ಇಂಥವ್ರಿಗೆಲ್ಲ ನಾನು ಏನು ಮಾಡಬೇಕು ಅಂದರೆ ವೈಶಿಷ್ಟ್ಯತೆಯಿಂದ, ಅಂದರೆ ಯಾರೂ ಮಾಡದೇ ಇರೋದನ್ನು ನಾನು ಮಾಡೋಂಥ ಕರ್ತವ್ಯ ಮಾಡ್ತಾಯಿದ್ದೀನಿ. ಸೊ ಅದೇನು ಅಂತಂದರೆ ಅವ್ರಿಗೆ ಅರಿಶಿನ ಕುಂಕುಮ ಭಾಗ್ಯ ಮತ್ತು ಅದರ ಜೊತೆ ಒಂದು ಸೀರೆ, ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ತಾಯಂದ್ರಾಗಿ ನಾನು ಈ ಕೆಲಸ ಮಾಡಬೇಕು ಅಂತ ನಾನು ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಇದರೊಳಗಡೆ ಯಾವುದೋ ನಮ್ಮ ಪಕ್ಷದೊಳಗಡೆ ಅಂದರೆ ಮುಖಂಡರು, ಇಲ್ಲಿ ಸ್ಥಳೀಯ ಮುಖಂಡರುಗಳು ಅವರಿಗೆ ಯಾವುದೇ ಒಂದು ಕಾರ್ಯ ನೆರವೇರಿಸೋದಕ್ಕಂದರೆ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ MLA ಆಗ್ಬೋದು ಅಥವಾ ಸಚಿವರಾಗ್ಬೋದು, ಇವರು ಯಾರಿಗಾರು ಭೇಟಿ ಮಾಡಿ ಅವ್ರ ಕಷ್ಟಗಳನ್ನ ಸುಖಗಳನ್ನ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಇವ್ರುಗಳು ಅವಕಾಶ ಕೊಟ್ಟಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಪಾಪ ಅವ್ರಿಗೆ ಏನೋ ನೋವಿರುತ್ತೆ. ನೋಡಿ, ಅವರು ಪಾಪ ಎಷ್ಟು ಕಷ್ಟಪಟ್ಟು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೇಳ್ಬೋದು, ಅವ್ರು ಏನು ಮಾಡ್ತಾರೆ, ಮನೆಯಿಂದ ನಮ್ಮ ಕಚೇರಿಗೆ ಏನೋ ಒಂದು ಅಚೀವ್ಮೆಂಟು ಅಂದರೆ ಮುಂದಕ್ಕೆ ಏನೋ ಒಂದು ಕೆಲಸ ಮಾಡೋಣ ಅಂಥೇಳಿ, ಪಕ್ಷಕ್ಕೋಸ್ಕರ ದುಡಿಯೋಣ ಅಂಥೇಳಿ ಅವ್ರ ಮಕ್ಕಳನ್ನ ಮತ್ತು ಗಂಡಂದಿರನ್ನ, ತಾಯಿ ತಂದೆಯನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ. ಅವ್ರು ಬರೋವಂಥ ಪಕ್ಷದಲ್ಲಿ ನಾವು ಅವ್ರಿಗೇನಾದ್ರು ಉಡುಗೊರೆ ಕೊಡಲೇಬೇಕಂದ್ರೆ, ಸೊ ಆದ್ದರಿಂದ ಅವ್ರಿಗೆ ಆ ಉಡುಗೊರೆ ಕೊಡೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅವ್ರ ಕಾರ್ಯಗಳನ್ನ, ಅವ್ರ ಕಷ್ಟಗಳನ್ನ ನೆರವೇರಿಸೋ ಪ್ರಯತ್ನ ಮಾಡಬೇಕು. ಇಲ್ಲಿ ಏನು ಅಂದರೆ ಅವಕಾಶನೇ ಕೊಡೋದಿಲ್ಲ. ಅವ್ರನ್ನ ಸ್ಟೇಜ್ ಹತ್ತಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡಲ್ಲ. ಅವ್ರ ನೋವು ಎಷ್ಟಾಗಬೇಕು ಇದು ಯಾರೂ ಮನಗೊಳ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಹೋರಾಟ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಒಂದು ಅನುಕೂಲ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟು ಇಲ್ಲಿಂದ ಶುರು ಮಾಡೋಣ ಅಂಥೇಳಿ. ಅಂದರೆ ನನ್ನ 20ನೇ ತಾರೀಕು ಏನು ನನ್ನ ಜನ್ಮ ದಿನಾಂಕ ಇದೆಯೋ ಆ ಜನ್ಮ ದಿನಾಂಕಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ, ಅನೇಕ ಸಚಿವರು ಎಲ್ಲಿ ಇದ್ದಾರೆ ನಮ್ಮವರು ಸಚಿವರಿದ್ದಾರೋ ಆ ಸಚಿವರು, MLAಗಳು ಮತ್ತು ಕಾರ್ಪೊರೇಟರ್ಸ್ಗಳು ಇವ್ರನ್ನೆಲ್ಲ ಕರೆದು ಇಲ್ಲಿ ಒಂದು ಚಾಮುಂಡೇಶ್ವರಿ ಪೂಜೆ, ಹಾಗೆ ಮತ್ತು ನನ್ನ ಬರ್ತಡೇ ಮತ್ತು ಇದೊಂದು ಮಹಿಳಾ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಸರ್. ನಿಮ್ಮ ಪಕ್ಷದಲ್ಲಿ ಇಂಥ ಒಳ್ಳೆ ಕೆಲಸಗಳು ತಾವು ಮಾಡ್ಕೊಂಡೇ ಬರ್ತಾ ಇದ್ದೀರಾ. ಈ ಆಲೋಚನೆ ಹೇಗೆ ಸರ್? ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಮುತ್ತೈದೆ ಆ ಥರದ್ದೆಲ್ಲ ನೀವು ಹೆಣ್ಮಕ್ಳಿಗೆ ಅವರು ಕೊಡಬೇಕು ಅನ್ನೋದು ಹೇಗೆ ಅನ್ನಿಸ್ತು ಸರ್ ತಮಗೆ? ಸರ್, ನಾನೊಬ್ಬ ಮುಖಂಡನಾಗಿ ಪಾಪ ಅವರು ನೋವನ್ನು ನನಗೆ ಹೇಳ್ಕೊಂಡ್ರು. ಕೆಲವೊಬ್ಬರು ಹೆಣ್ಮಕ್ಳು ಬಂದು ಹೇಳ್ಕೊಂಡ್ರು, ಏನು ಸರ್ ನಮಗೆ ಪಕ್ಷದಲ್ಲಿ ಗೌರವನೇ ಇಲ್ಲ, ನಾವು ಇಷ್ಟೆಲ್ಲ ದುಡಿತೀವಿ, ನಮಗೊಂದು ಆದ್ಯತೆ ಕೊಡೋದಿಲ್ಲ ಇವರು, ಯಾರು ನಮ್ಮನ್ನು ಸೇರಿಸೋದು ಇಲ್ಲ, ಏನೋ ಒಂದು ಕೇಳಬೇಕು ಅಂತಂದ್ರೂ ಬಿಡೋದಿಲ್ಲ, ಇವರೇ ಮುಖಂಡರುಗಳು ಕೂತ್ಕೊಂಡು ಹಿಂಗೆಲ್ಲ ಮಾಡ್ಕೊತಾರೆ, ನಾವು ಎಷ್ಟೇ ಹೋಗರಿದ್ರೂ ನಮ್ಗೆ ಅವಕಾಶ ಕೊಡಲ್ಲ ಅಂಥೇಳಿ ಅವ್ರ ನೋವನ್ನ ತೋಡ್ಕೊಳಕ ನನಗೆ ಕರಳು ಚುರುಕಂತು ಸರ್. ಹಾಗಾಗಿ ಇವ್ರಿಗೆ ಯಾಕೆ ನಾವು ಏನಾದ್ರು ಮಾಡಲೇಬಾರ್ದು ಅಂಥೇಳಿ ನಾನು ಈ ತೀರ್ಮಾನ ಕೈಗೊಂಡಿದ್ದೀನಿ. ಇದಕ್ಕೆ ತಮ್ಮ ಪಕ್ಷದಲ್ಲೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಸರ್? ಸರ್, ಪಕ್ಷದ ಸಹಕಾರ ನನಗೆ ಬೇಕಿಲ್ಲ. ಯಾಕೆ ಅಂತಂದರೆ ಇದು ನಾನೇನು ಬೇರೆ ಏನು ಆಗು ಹೋಗುಗಳನ್ನ ಮಾಡ್ತಾ ಇಲ್ಲ. ಇಲ್ಲಿ ಹೆಣ್ಣು ಮಕ್ಳಿಗೆ ಉದ್ಧಾರ ಆಗಬೇಕು, ಅವ್ರಿಗೊಂದು ಚಾನ್ಸ್ ಸಿಗಬೇಕು, ಹಾಗೆ ಚಾಮುಂಡೇಶ್ವರಿ ಪೂಜೆ ಏರ್ಪಡಿಸ್ಬೇಕು. ನನ್ನ ಬಿಲ್ಡಿಂಗ್ ಇನಾಗ್ರೇಷನ್ ಇದೆ, ಇದು ಫಂಕ್ಷನ್ ಹಾಲು. ಈ ಫಂಕ್ಷನ್ ಹಾಲ್ ಇನಾಗ್ರೇಷನ್ ಇಟ್ಕೋಬೇಕು ಅಂತೇಳಿ ಪಕ್ಷದ ಮುಖಂಡರುಗಳನ್ನ ಕರೆದಾಗ ಸೊ ಆ ಜಾಗದಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಮಾಡಿದ್ವಿ. ಈಗ ಈ ಫಂಕ್ಷನ್ ಹಾಲ್ ಉದ್ಘಾಟನೆಗೆ ಯಾರ್ಯಾರು ಬರ್ಬೋದು ಸರ್ ಪ್ರಮುಖ ನಾಯಕರುಗಳು? ನಾನೀಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀನಿ, ಎಲ್ಲ ಹೇಳಿದ್ದೀನಿ. ಈಗ ಆಲ್ರೆಡಿ ನನಗೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ತಂಗೆ ಕಾಣ್ತಾ ಇದೆ, ಬರೋ ಸಾಧ್ಯತೆಗಳು ತುಂಬ ಇದೆ ಅಂತೇಳಿ ಅನೇಕ ಸಚಿವರು ಅಂದರೆ ಮಾದೇವಪ್ಪ ಸರ್ ಆಗ್ಬೋದು, ಮತ್ತು ಯತೀಂದ್ರ ಸಾಹೇಬ್ರಾಗ್ಬೋದು, ಮತ್ತು ನಮ್ಮ MLAಗಳಾಗ್ಬೋದು, ಎಲ್ಲರೂ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ ಸರ್.